ನಾವು ಲೀಸ್ಟ್ ಕೌಂಟ್ ಬಗ್ಗೆ ನಾವೇನಪ್ಪ ಅಂತ ಹೇಳಿದರೆ ಡಿಸ್ಕಷನ್ಸನ್ನು ಮಾಡಿದ್ದೀವಿ. ಲೀಸ್ಟ್ ಕೌಂಟ್ ದಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಮೆಜರ್ಡ್ ಬೈ ದಿ ಡಿವೈಸ್ ಅಂತ ಹೇಳ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದಟ್ ಈಸ್ ಟ್ರೂ ವ್ಯಾಲ್ಯೂ ಆರ್ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ. ಟ್ರೂ ವ್ಯಾಲ್ಯೂ ಆರ್ ಅಬ್ಸಲ್ಯೂಟ್ ವ್ಯಾಲ್ಯೂ. True value or absolute value. True value or absolute value. ಇದನ್ನ ನಾವು ಏನಪ್ಪ ಅಂದರೆ ಎ ಮೀನ್ದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಎ ಕೆಳಗಡೆ ಸಬ್ಸ್ಕ್ರಿಪ್ಟು ಮೀನ್ ಅಂತ ನಾವು ಹೇಳಿ ಕರಿತೀವಿ. ಮೀನ್ ಇದಕ್ಕೆ ನಾವೇನಪ್ಪ ಅಂತ ಹೇಳಿದರೆ ಅವರೇಜ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ಅವರೇಜ್ ವ್ಯಾಲ್ಯೂ ಕೂಡ ಅಂತ ನಾವು ಹೇಳಿ ಕರಿತೀವಿ. ಅದಕ್ಕೆ ಟ್ರೂ ವ್ಯಾಲ್ಯೂ ಆರ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆರ್ ಆವ್ರೇಜ್ಡ್ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಮತ್ತು ಇದಕ್ಕೆ ನಾವು ಮೀನ್ ವ್ಯಾಲ್ಯೂಸ್ ಅಂತಲೂ ಕೂಡ ಹೇಳಿ ಕರಿಬಹುದು. ಓಕೆ, ಫೈನ್. ಸೊ ಹಾಗಾದರೆ ಈ ಮೀನ್ ವ್ಯಾಲ್ಯೂನ ನಾವು ಬರೀಬೇಕಂದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಸಮ್ ಎಕ್ಸ್ಪೆರಿಮೆಂಟ್ಸ್, ಸೊ ವಿ ಹ್ಯಾವ್ ಟು ಟೇಕ್ ಫ್ಯೂ ರೀಡಿಂಗ್ಸ್ ಇನ್ ಆರ್ಡರ್ ಟು ಅವಾಯ್ಡ್ ದಿ ಎರರ್ಸ್. ಸೊ ಅಂದರೆ ನಾವು ಒಂದು ಎಕ್ಸ್ಪೆರಿಮೆಂಟ್ಸನ್ನು ನಾವು ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಕೆಲವೊಂದಿಷ್ಟು ಅಂದರೆ ನಾವು ಒಂದು ರೀಡಿಂಗ್ 2 ರೀಡಿಂಗ್ ಸ್ಟಾಪ್ ಮಾಡೋದಿಲ್ಲ. ರೈಟ್, ನಾವೇನಪ್ಪ ಅಂತ ಹೇಳಿದರೆ ಒಂದು n ನಂಬರ್ ಆಫ್ ರೀಡಿಂಗ್ಸನ್ನು ನಾವೇನು ಮಾಡ್ತೀವಿ ಅಲ್ಲಿ ರಿಮೂವ್ ಮಾಡ್ಕೋತೀವಿ. ಓಕೆ, ಸೊ ಹಾಗಾದರೆ n ನಂಬರ್ ಆಫ್ ರೀಡಿಂಗ್ಸನ್ನು ನಾವು ತೆಗೆಯೋದ್ರಿಂದ ನಾವೇನಪ್ಪ ಅಂತ ಹೇಳಿದರೆ ಈ ಎರರ್ಸನ್ನು ಅವಾಯ್ಡ್ ಮಾಡಬಹುದು, ನೆನ್ಪಿಟ್ಕೋರಿ. ಹಾಗಾಗಿ ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ರೀಡಿಂಗ್ಸ್ ಜಾಸ್ತಿ ನಂಬರ್ಸ್ ಆಫ್ ರೀಡಿಂಗ್ಸನ್ನು ನಾವು ರಿಮೂವ್ ಮಾಡ್ಕೋತೀವಿ. ಹಾಗಾದರೆ ಈ ಟ್ರೂ ವ್ಯಾಲ್ಯೂ ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂದ ಫಾರ್ಮುಲಾ ಏನಪ್ಪ ಅಂತ ಹೇಳಿದರೆ ಎ ಮೀನ್ ಈಸ್ ಈಕ್ವಲ್ ಟು ಫಸ್ಟ್ ರೀಡಿಂಗಿಗೆ ನಾನು A1 ಅಂತ ತಗೋತೀನಿ, A2 ಸೆಕೆಂಡ್ ರೀಡಿಂಗ್, A3 ಥರ್ಡ್ ರೀಡಿಂಗ್, ರೈಟ್, ಪ್ಲಸ್ ಸೊ ಆನ್, ಪ್ಲಸ್ AN ದಟ್ ಈಸ್ ದಿ nth ರೀಡಿಂಗ್ ಡಿವೈಡೆಡ್ ಬೈ, ಹಾಗಾದರೆ ಎಷ್ಟು ರೀಡಿಂಗ್ಸನ್ನು ನಾವು ತೊಗೊಂಡಿದ್ದೀವಿ ಇಲ್ಲಿ n ರೀಡಿಂಗನ್ನ ತೊಗೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಕೆಳಗಡೆ nದಿಂದ ಡಿವೈಡ್ ಮಾಡ್ತೀವಿ. ಅಂದರೆ ಅವರೇಜ್ ಅಂತ ನಾವು ಹೇಳ್ತೀವಿ. ನಾವು ಇದಕ್ಕೆ ಅವರೇಜ್ ತೆಗೆಯೋದು ಅಥವಾ ನಾವು ಮೀನ್ ವ್ಯಾಲ್ಯೂ ತೆಗೆಯೋದು ಅಂತ ಹೇಳ್ತೀವಿ. ಅಂದರೆ ಅಷ್ಟು ರೀಡಿಂಗ್ಸದ ವ್ಯಾಲ್ಯೂಸನ್ನು ಕೂಡಿಸ್ಬಿಟ್ಟು ಎಷ್ಟು ರೀಡಿಂಗನ್ನು ತೆಗೆದೀವಲ್ಲ ಅದರಿಂದ ನಾವು ಡಿವೈಡ್ ಮಾಡಿದರೆ ನಮಗೆ ಯಾವ ವ್ಯಾಲ್ಯೂ ಸಿಗ್ತೈತಿ, ದಟ್ ಈಸ್ ಅಬ್ಸಲ್ಯೂಟ್ ಎರರ್ ಆರ್ ಟ್ರೂ ಎರರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಮಾಡಿದಾಗ ಕ್ಲಿಯರ್ ಆಗ್ತಿತ್ತು ಅದು. ಓಕೆ, ರೈಟ್. ಇದು ಮೊದಲನೇ ಇಕ್ವೇಷನ್. ನೆಕ್ಸ್ಟು ಅಬ್ಸಲ್ಯೂಟ್ ಎರರ್ ಅಂತ ನಾವು ಹೇಳ್ತೀವಿ. ಈಗ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂನ ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಅಬ್ಸಲ್ಯೂಟ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಈ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿದರೆ ನಾವು ಇದನ್ನು ಡೆಲ್ಟಾ ಎ ಅಂತ ನಾವು ಹೇಳಿ ಕರಿತೀವಿ. ಸೊ ಇಟ್ ಈಸ್ ದ ಡಿಫರೆನ್ಸ್ ಆಫ್ ಮೀನ್ ವ್ಯಾಲ್ಯೂ ಆ್ಯಂಡ್ ಇಂಡಿವಿಜುವಲ್ ವ್ಯಾಲ್ಯೂ. ಏನು ಅಬ್ಸಲ್ಯೂಟ್ ಎರರ್ ಅಂದರೆ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್, ಈಗ ನಾನು ದಿಸ್ ಈಸ್ ದಿ ಅಬ್ಸಲ್ಯೂಟ್ ಎರರ್ ಆಫ್ ದಿ ಫಸ್ಟ್ ರೀಡಿಂಗ್. A1 ಅಂದರೆ ಫಸ್ಟ್ ರೀಡಿಂಗ್. ಸೊ ಹಾಗಾದರೆ ದಿಸ್ ಅಬ್ಸಲ್ಯೂಟ್ ಎರರ್ ಈಸ್ ಈಕ್ವಲ್ ಟು ಮೀನ್ ವ್ಯಾಲ್ಯೂ ಅಂದರೆ ಎ ಮೀನ್ ಮೈನಸ್ ಅಥವಾ ಡಿಫ್ರೆನ್ಸ್ ಅಂತ ನಾವು ಕರಿತೀವಿ, ದಟ್ ಈಸ್ ಡಿಫ್ರೆನ್ಸ್ A1. ನೆಕ್ಸ್ಟು ಎರಡನೇ ರೀಡಿಂಗ್ದು ಅಬ್ಸಲ್ಯೂಟ್ ಎರರ್ ಅಂದರೆ ಡೆಲ್ಟಾ A2 ಈಸ್ ಈಕ್ವಲ್ ಟು ಮತ್ತು ಎ ಮೀನ್ ಮೈನಸ್ A2. ಸೊ ಈ ಥರ ನಾವೇನು ಮಾಡ್ಕೊತಾ ಹೋದಿವಪ್ಪ ಅಂತ ಹೇಳಿದರೆ ನಮಗೆ ಏನು ಸಿಗ್ತೈತಿ, ಡೆಲ್ಟಾ A1 ಈಸ್ ದಿ ಅಬ್ಸಲ್ಯೂಟ್ ಎರರ್ ಆಫ್ ದಿ ಫಸ್ಟ್ ರೀಡಿಂಗ್, ಡೆಲ್ಟಾ A2 ಈಸ್ ದಿ ಅಬ್ಸಲ್ಯೂಟ್ ಎರರ್ ಆಫ್ ದಿ ಸೆಕೆಂಡ್ ರೀಡಿಂಗ್, ಹಾಗೆ ಡೆಲ್ಟಾ AN ಸೊ ಆನ್ ಮಾಡಿದಪ್ಪ ಅಂದರೆ ಡೆಲ್ಟಾ AN ಈಸ್ ಈಕ್ವಲ್ ಟು ಎ ಮೀನ್ ಮೈನಸ್ AN ಅಂತ ನಾವು ಹೇಳಿ ಕರಿತೀವಿ. ಸೊ ದಿಸ್ ಈಸ್ ದಿ ಅಬ್ಸಲ್ಯೂಟ್ ಎರರ್ ಆಫ್ nth ರೀಡಿಂಗ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ರೈಟ್. ಇದೇನಿದು ಅಬ್ಸಲ್ಯೂಟ್ ಎರರ್. ನೆಕ್ಸ್ಟ್ ಸ್ಟೆಪ್ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ನಾವು ಕರಿತೀವಿ. ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಹಾಗಾದರೆ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿದರೆ ನಾವೇನು ಹೇಳ್ತೀವಿ, ಡೆಲ್ಟಾ ಎ ಮೀನ್. ಇದಕ್ಕೆ ನಾವು ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ನಾವು ಹೇಳ್ತೀವಿ. ಮೀನ್ ಅಬ್ಸಲ್ಯೂಟ್ ಎರರ್ನ ಮಾಡಬೇಕಾದ್ರೆ ಡೆಲ್ಟಾ ಎ ಅಬ್ಸಲ್ಯೂಟ್ ಎರರ್ದು ಅವರೇಜ್ ತೆಗಿಬೇಕು. ಡೆಲ್ಟಾ A1 ಪ್ಲಸ್ ಡೆಲ್ಟಾ A2 ಪ್ಲಸ್
delta A3 plus so on plus delta AN whole divided by n. ಇದಕ್ಕೆ ನಾವೇನಂತ ಕರಿತೀವಿ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ ರೈಟ್. ಇದು ಮೂರನೇ ಸ್ಟೆಪ್ಪು, ಇದು ಎರಡನೇ ಸ್ಟೆಪ್ಪು, ಇದು ಮೂರನೇ ಸ್ಟೆಪ್ಪು. ನೆಕ್ಸ್ಟ್ ನಾಲ್ಕನೇ ಸ್ಟೆಪ್ಪು ರಿಲೇಟಿವ್ ಎರರ್ ಆರ್ ಫ್ರಾಕ್ಷನಲ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ರಿಲೇಟಿವ್ ಎರರ್ ಆರ್ ಫ್ರಾಕ್ಷನಲ್ ಎರರ್. ರಿಲೇಟಿವ್ ಎರರ್ ಆರ್ ಫ್ರಾಕ್ಷನಲ್ ಎರರ್. Relative error or fractional error. Fractional error. ಸೊ ಹಾಗಾದರೆ ರಿಲೇಟಿವ್ ಎರರ್ ಅಥವಾ ಫ್ರಾಕ್ಷನಲ್ ಎರರ್ ಅಂದರೆ ಇದನ್ನು ನಾವು ಏನಪ್ಪ ಅಂತ ಹೇಳಿದರೆ ರಿಲೇಟಿವ್ ಎರರ್ ಅಂತ ಹೇಳ್ತೀವಿ. ರಿಲೇಟಿವ್ ಎರರ್ ಇಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಸ್ ಈಕ್ವಲ್ ಟು ಮೀನ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ mean value. mean absolute error divided by mean value ಅಂದರೆ ಡೆಲ್ಟಾ ಎ ಮೀನ್. ಇದಕ್ಕೆ ನಾವೇನಂತ ಕರಿತೀವಿ ಮೀನ್ ಅಬ್ಸಲ್ಯೂಟ್ ಎರರ್. ಮೀನ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ ಎ ಮೀನ್. ಇದಕ್ಕೆ ನಾವೇನಂತ ಕರಿತೀವಿ ರಿಲೇಟಿವ್ ಎರರ್ ಅಂತ ನಾವು ಕರಿತೀವಿ. ಇದು ನಾಲ್ಕನೇ ಪಾಯಿಂಟ್, ರಿಲೇಟಿವ್ ಎರರ್. ನೆಕ್ಸ್ಟ್ ಪರ್ಸೆಂಟೇಜ್ ಎರರ್ ಅಂತ ನಾವು ಕರಿತೀವಿ. ದಟ್ ಈಸ್ ದ ಲಾಸ್ಟ್ ಥಿಂಗ್, ಪರ್ಸೆಂಟೇಜ್ ಎರರ್. ಪರ್ಸೆಂಟೇಜ್ ಎರರ್. ಸೊ ಪರ್ಸೆಂಟೇಜ್ ಎರರ್ ಇಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು 100%. ಪರ್ಸೆಂಟೇಜ್ ಎರರ್ ಅಂದರೆ ಇದನ್ನು ನಾವೇನು ಬರಿಬೋದು, ಪರ್ಸೆಂಟೇಜ್ ಎರರ್ ಎರರ್ ಇಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು 100%. error into 100%. ಸೊ ಇದನ್ನು ನಾವೇನಪ್ಪ ಅಂತ ಹೇಳಿದ್ರೆ ರಿಲೇಟಿವ್ ಎರರ್ ಅಂದರೆ ಡೆಲ್ಟಾ ಎ ಮೀನ್ ಡಿವೈಡೆಡ್ ಬೈ ಎ ಮೀನ್ ಇಂಟು 100% ಕೂಡ ಅಂತ ನಾವು ಬರೀಬಹುದು. ಓಕೆ. ಎರರ್ಸ್ ಇನ್ ಕಾಂಬಿನೇಷನ್ ಆಫ್ ಎರರ್ಸ್ ಅಂತ ನಾವು ಕರಿತೀವಿ. ದೀಸ್ ಆರ್ ದಿ ಪಾಯಿಂಟ್ಸ್ ವಿಚ್ ಹೆಲ್ಪ್ಫುಲ್ ಟು ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಕಾಂಬಿನೇಷನ್ of errors. ಈ ಕಾಂಬಿನೇಷನ್ ಆಫ್ ಎರರ್ಸ್ದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಎರರ್ ರೀತಿ ಹೇಳ್ಬೋದು. ಎರರ್ ಆಫ್ ಎ ಸಮ್ ಆರ್ ಎ ಡಿಫರೆನ್ಸ್. ಮೊದಲನೇದು ಎರರ್ ಆಫ್ ಸಮ್ ಆರ್ ಎ ಡಿಫರೆನ್ಸ್ ಅಂತ ನಾವು ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ if a quantity is expressed as a sum of two quantities or a difference of two quantities. For example, ಈಗ z equal to a plus b ಅಂತ ಇದೆ. ಹಾಗಾದರೆ ಇದರದ ಎರರ್ಸ್ನ ನಾವು ಹೆಂಗೆ ಬರಿತೀವಪ್ಪ ಅಂತ ಹೇಳಿದರೆ ಡೆಲ್ಟಾ z is the error of this z is equal to ಡೆಲ್ಟಾ a plus ಡೆಲ್ಟಾ b. ಈ ಥರ ನಾವೇನಪ್ಪ ಅಂತ ಹೇಳಿದರೆ ಎರರ್ ಫಾರ್ಮುಲಾನ ಬರಿತೀವಿ ಯಾವಾಗ ಸಮ್ ಇದ್ದಾಗ. ಅದೇ ಡಿಫರೆನ್ಸ್ ಇತ್ತಂದರೆ ದಟ್ ಈಸ್ z ಈಕ್ವಲ್ ಟು ಎ ಮೈನಸ್ ಬಿ ಇತ್ತಂದರೆ ಅವಾಗಲೂ ಕೂಡ ನಾವೇನಪ್ಪ ಅಂತ ಹೇಳಿದರೆ ಡೆಲ್ಟಾ z ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಅಂತ ನಾವು ಕರಿತೀವಿ. ಹಾಗಾದರೆ ಒನ್ ಪಾಯಿಂಟ್ ವಿ ಹ್ಯಾವ್ ಟು ಕ್ಲಿಯರ್ ಫ್ರಮ್ ದೀಸ್ ಎಕ್ಸ್ಪ್ರೆಷನ್ಸ್, ಆಲ್ವೇಸ್ ದ ಎರರ್ಸ್ ವಿ ಶುಡ್ ಆ್ಯಡ್. ಆಲ್ವೇಸ್ ವಿ ಶುಡ್ ಆ್ಯಡ್ ದಿ ಎರರ್ಸ್ ಅಂತ ನಾವು ಹೇಳ್ತೀವಿ. ಅದು ಸಮ್ಮರ್ ಇರಲಿ ಡಿಫ್ರೆನ್ಸರ್ ಇರಲಿ ಎರರ್ಸನ್ನು ಮಾತ್ರ ನಾವೇನು ಮಾಡಬೇಕಾಗ್ತೈತಿ, ಆ್ಯಡ್ ಮಾಡಬೇಕಾಗ್ತೈತಿ. ಓಕೆ. ನೆಕ್ಸ್ಟು ಎರರ್ಸ್ ಆಫ್ ಪ್ರಾಡಕ್ಟ್ ಆರ್ ಕೋಶೆಂಟ್. ಎರಡನೇದು ಎರರ್ಸ್ ಆಫ್ ಪ್ರಾಡಕ್ಟ್ ಆರ್ ಎ ಕೋಶೆಂಟ್. ಪ್ರಾಡಕ್ಟ್ ಆರ್ ಎ ಕೋಶೆಂಟ್. ಪ್ರಾಡಕ್ಟ್ ಆರ್ ಎ ಕೋಶೆಂಟ್ ಅಂತ ನಾವು ಕರಿತೀವಿ. ಅಂದರೆ ಈಗ ನಾವು ಒಂದು ಎಕ್ಸ್ಪ್ರೆಸ್ ಏನಪ್ಪ ಅಂತ ಹೇಳಿದರೆ, ಈ ಝಡ್ಡನ್ನು ನಾನು ಇಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಸನ್ನು ತೊಗೊಂಡಿದ್ವಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂತ ನಾವೇ ಕರಿತೀವಿ. ಹಾಗಾದರೆ ಝಡ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಇದೇನಿದು ಪ್ರಾಡಕ್ಟ್ ಅಂತ ನಾವು ಕರಿತೀವಿ. ಹಾಗಾದರೆ ಈ ಥರ ಪ್ರಾಡಕ್ಟ್ ಇದ್ದಾಗ
ಇದ್ರದ್ದು ಎರರ್ಸ್ನ ನಾವು ಹೆಂಗೆ ಬರಿತೀವಪ್ಪ ಅಂದರೆ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್ ಇಸ್ ಈಕ್ವಲ್ ಟು ಡೆಲ್ಟಾ ಎ ಡಿವೈಡೆಡ್ ಬೈ ಎ ಪ್ಲಸ್ ಡೆಲ್ಟಾ ಬಿ ಡಿವೈಡೆಡ್ ಬೈ ಬಿ. ಯಾವಾಗ ಇದು ಮಲ್ಟಿಪ್ಲಿಕೇಶನ್ಸ್ ಇದ್ದಾಗ. ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ಡಿವಿಷನ್ ಇತ್ತಂದರೆ ಅದೇ ಸೇಮ್ ಕ್ವಾಂಟಿಟಿ ಝೆಡ್ ಈಕ್ವಲ್ ಟು ಎ ಬೈ ಬಿ ಇತ್ತಂದರೆ ಇವಾಗ ನಾವು ಎರರ್ಸನ್ನು ಹೆಂಗೆ ಬರಿತೀವಿ ಸೇಮ್ ಡೆಲ್ಟಾ ಝೆಡ್ ಬೈ ಝೆಡ್ ಇಸ್ ಈಕ್ವಲ್ ಟು ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ. ಇಲ್ಲಿ ಕೂಡ ನಾವೇನಪ್ಪ ಅಂತ ಹೇಳಿದರೆ ಅಡಿಷನ್ಸನ್ನೇ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆಯಿತು? ಓಕೆ. ಸೊ ಅದೇ ಏನಪ್ಪ ಅಂತ ಹೇಳಿದರೆ ಪವರ್ಸ್ದಲ್ಲಿ ಬಂತಂದರೆ ಅಡಿಷನ್ ಆಯಿತು, ಸಬ್ಟ್ರಾಕ್ಷನ್ ಡಿಫ್ರೆನ್ಸ್ ಆಯಿತು, ಪ್ರಾಡಕ್ಟ್ ಆಯಿತು, ಕೋಶಂಟ್ ಆಯಿತು, ಈ ರೀತಿ ಎರರ್ಸ್ ಫಾರ್ಮುಲಾಸನ್ನು ನಾವು ಬರ್ಕೊತಾ ಹೋಗ್ತೀವಿ. ಅದೇ ರೀತಿ ಈಗ ಝೆಡ್ ಈಕ್ವಲ್ ಟು ಏನಪ್ಪ ಅಂತ ಹೇಳಿದರೆ ಎ ಟು ದಿ ಪವರ್ ಬಿ ಟು ದಿ ಪವರ್ ಸಿ ಟು ದಿ ಪವರ್ ಅಂತ ಹಿಂಗೆ ಕೊಟ್ಟಿದ್ರಪ್ಪ ಅಂದರೆ ನೆನಪಿರಲಿ. ಈಗ ಎಕ್ಸಾಂಪಲ್ ಝೆಡ್ ಈಕ್ವಲ್ ಟು ಎ ಟು ದಿ ಪವರ್ ಪಿ ಬಿ ಟು ದಿ ಪವರ್ ಕ್ಯೂ ಸಿ ಟು ದಿ ಪವರ್ ಆರ್ ಅಂತ ಹೇಳಿ ಕರಿತೀವಿ ನಾವು. ಹಾಗಾದರೆ ಈ ಥರ ಇದ್ದಾಗ ನಾವು ಏನಪ್ಪ ಅಂದರೆ ಎರರ್ನ ಹೆಂಗೆ ಬರಿತೀವಿ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್ ಇಸ್ ಈಕ್ವಲ್ ಟು ಪಿ ಫಸ್ಟ್ ಬರಿತೀವಿ ಪಿ ಇಂಟು ಡೆಲ್ಟಾ ಎ ಡಿವೈಡೆಡ್ ಬೈ ಎ ಪ್ಲಸ್ ಕ್ಯೂ ಇಂಟು ಡೆಲ್ಟಾ ಬಿ ಡಿವೈಡೆಡ್ ಬೈ ಬಿ ಪ್ಲಸ್ ಆರ್ ಡೆಲ್ಟಾ ಸಿ ಡಿವೈಡೆಡ್ ಬೈ ಸಿ. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ನಾವು ಎರರ್ ಫಾರ್ಮುಲಾಸನ್ನು ನಾವೇನು ಮಾಡ್ತೀವಿ ಬರಿತೀವಿ. ರೈಟ್, ಇವಷ್ಟು ಫಾರ್ಮುಲಾಸನ್ನು ಏನಪ್ಪ ಅಂತ ಹೇಳಿದರೆ ನೆನಪಿಟ್ಕೊಂಡು. ಹಾಗಾದರೆ ಈಗ ಎರರ್ಸನ್ನು ನಾವು ನೋಡಿದ್ವಿ ಏನಪ್ಪ ಅಂತ ಹೇಳಿದರೆ ಟ್ರೂ ವ್ಯಾಲ್ಯೂ ನೋಡಿದ್ವಿ, ನೆಕ್ಸ್ಟು ಅಬ್ಸಲ್ಯೂಟ್ ವ್ಯಾಲ್ಯೂ, ರೈಟ್. ಅದಾದಮೇಲೆ ಏನಪ್ಪ ಅಂತ ಹೇಳಿದರೆ ಅಬ್ಸಲ್ಯೂಟ್ ಎರರ್ನ ನೋಡಿದ್ವಿ, ಮೀನ್ ಅಬ್ಸಲ್ಯೂಟ್ ಎರರ್ನ ನೋಡಿದ್ವಿ, ನೆಕ್ಸ್ಟು ರಿಲೇಟಿವ್ ಎರರ್ನ ನೋಡಿದ್ವಿ, ಪರ್ಸೆಂಟೇಜ್ ಎರರ್ನ ನೋಡಿದ್ವಿ, ಮತ್ತು ಕಾಂಬಿನೇಷನ್ಸನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಹಾಗಾದರೆ ಒಂದು ಎಕ್ಸಾಂಪಲ್ಸ್ನ ಮಾಡಿಬಿಡೋಣ, ನಮಗೆ ಕ್ಲಿಯರ್ ಆಗಿಬಿಡ್ತೈತಿ. ಸೊ ಹಾಗಾದರೆ ಪ್ರಾಬ್ಲಮ್ ಏನಿದೆಪ್ಪ ಅಂತ ಹೇಳಿದರೆ ವಿ ಹ್ಯಾವ್ ಮೆಜರ್ಡ್ ದಿ ಪೀರಿಯಡ್ ಆಫ್ ಆಸೋಲೇಷನ್ಸ್ ಆಫ್ ದಿ ಸಿಂಪಲ್ ಪೆಂಡುಲಮ್. ಸೊ ಅಂದರೆ ಒಂದು ಸಿಂಪಲ್ ಪೆಂಡುಲಮ್ ಇದೆ, ಆ ಸಿಂಪಲ್ ಪೆಂಡುಲಮ್ ಏನಪ್ಪ ಅಂತ ಹೇಳಿದರೆ ಟೈಮ್ ಪೀರಿಯಡ್ನ ಏನು ಮಾಡಿದ್ದೀವಿ ಮೆಷರ್ನ ಮಾಡಿದ್ದೀವಿ. ಹಾಗಾದರೆ ಆ ಟೈಮ್ ಪೀರಿಯಡ್ ಎಷ್ಟಿದೆಯಪ್ಪ ಅಂತ ಹೇಳಿದರೆ ರೈಟ್. ಸೊ ಟೈಮ್ ಪೀರಿಯಡ್ ಎಷ್ಟಿದೆ ಅಂದರೆ ಮೊದಲನೇ ರೀಡಿಂಗು 2.00, ಎರಡನೇದು 2.02, ಮೂರನೇದು 2.00, ನಾಲ್ಕನೇದು 1.99, ಐದನೇದು 2.01, ಆರನೇದು 2.02, ಏಳನೇದು 1.99, ಎಂಟನೇದು 1.98, ಒಂಬತ್ತನೇದು 2.00, ಹತ್ತನೇದು 1.98 seconds. ಕೀಪಿಂಗ್ ದ ಲೆಂತ್ ಆ್ಯಂಡ್ ಮಾಸ್ ಕಾನ್ಸ್ಟೆಂಟ್, ಲೆಂತ್ ಮತ್ತು ಮಾಸನ್ನು ಕಾನ್ಸ್ಟೆಂಟ್ ಇಟ್ಬಿಟ್ಟು ಕ್ಯಾಲ್ಕುಲೇಟ್ ಅಬ್ಸಲ್ಯೂಟ್, ಮೀನ್ ಅಬ್ಸಲ್ಯೂಟ್, ರಿಲೇಟಿವ್ ಆ್ಯಂಡ್ ಪರ್ಸೆಂಟೇಜ್ ಎರರ್. ಇವನ್ನಷ್ಟು ನಾವೇನು ಮಾಡಬೇಕೀಗ ಕ್ಯಾಲ್ಕುಲೇಟನ್ನು ಮಾಡ್ಕೋಬೇಕು. ಸೊ ದಿಸ್ ಈಸ್ ದಿ ಕ್ವಶನ್ಸ್. ಸೊ ಹಾಗಾದರೆ ನಾವೀಗ ಅಬ್ಸಲ್ಯೂಟ್ ಎರರ್ನ ನಾವು ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ಫಸ್ಟು ನಾವೇನು ಮಾಡಬೇಕಾಗ್ತೈತಿ, ಇವಷ್ಟು ವ್ಯಾಲ್ಯೂಸನ್ನ ದಟ್ ಈಸ್ ಎ ಮೀನ್ ಅಂತ ನಾವು ಕರೆಯೋಣ. ಹಾಗಾದರೆ A1 ವ್ಯಾಲ್ಯೂ, A2 ವ್ಯಾಲ್ಯೂ, A3 ವ್ಯಾಲ್ಯೂಸನ್ನು ನಾವೇನಪ್ಪ ಅಂದರೆ ಇದನ್ನು ನಾನು A1 ವ್ಯಾಲ್ಯೂ ತಗೋತೀನಿ, A1, ಇದು A2, ಇದು A3, ಇದು A4, ರೈಟ್, A5, A6, A7, A8, A9, A10. ಸೊ ಹಾಗಾದರೆ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಈಸ್ 10 ಅಂತ ಹೇಳ್ತೀವಿ. ದೇರ್ಫೋರ್ n ಇಸ್ ಈಕ್ವಲ್ ಟು ಏನು ಬರ್ಕೋಬೋದು ನಾವು 10 ಬರ್ಕೋಬೋದು. ಓಕೆ. ಸೊ ಹಾಗಾದರೆ ಫಸ್ಟ್ ನಾವೇನಪ್ಪ ಅಂತ ಹೇಳಿದರೆ ಅಬ್ಸಲ್ಯೂಟ್ ರೈಟ್ ಆರ್ ಟ್ರೂ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಅದನ್ನು ನಾನು ಏನಪ್ಪ ಅಂದರೆ ಮೊದಲನೇ ಸ್ಟೆಪ್ಪು ಸೊಲ್ಯೂಷನ್ಸ್ದಲ್ಲಿ ದಟ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ, ರೈಟ್. ಮತ್ತು ಇದು ಅಬ್ಸಲ್ಯೂಟ್ ವ್ಯಾಲ್ಯೂ. ಸೊ ಹಾಗಾದರೆ ಈ ಅಬ್ಸಲ್ಯೂಟ್ ವ್ಯಾಲ್ಯೂಗೆ ನಾವೇನಪ್ಪ ಅಂತ ಹೇಳಿದರೆ ಎ ಮೀನ್ ಕೂಡ ಅಂತ ನಾವು ಕರಿತೀವಿ. ಈ ಫಾರ್ಮುಲಾ ಗೊತ್ತಿದೆ, A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಆ್ಯಂಡ್ ಸೊ ಆನ್ AN ಡಿವೈಡೆಡ್ ಬೈ EN ಅಂತ ಫಾರ್ಮುಲಾ ಗೊತ್ತಿದೆ. ಹಾಗಾದರೆ ಅಷ್ಟು ರೀಡಿಂಗ್ಸನ್ನು ನಾನು ಬರ್ಕೋತೀನಿ. ಮೊದಲನೇ ವ್ಯಾಲ್ಯೂ 2.00 ಪ್ಲಸ್
2.02 plus 2.00 plus 1.99 plus 2.01 plus 2.02 plus 1.99 plus 1.98 plus 2.00 plus 1.98 whole divided by number of trials are 10. ಸೊ ಹಾಗಾದರೆ ಮೇಲ್ಗಡೆದಷ್ಟನ್ನು ಕೂಡಿಸಿ ಡಿವೈಡೆಡ್ ಬೈ ನಾವು 10 ಮಾಡಿದಪ್ಪ ಅಂತ ಹೇಳಿದರೆ ವ್ಯಾಲ್ಯೂಸ್ ನಮಗೆ ಎಷ್ಟು ಬರ್ತೈತಿ? ದಟ್ ಈಸ್ 2 seconds, ರೈಟ್. ಸೊ ಹಾಗಾದರೆ ಇದರ ವ್ಯಾಲ್ಯೂ 1.999. ಸೊ ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.2 ಆರ್ ದಟ್ ಈಸ್ 2 seconds ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ದಟ್ ಈಸ್ ಈಕ್ವಲ್ ಟು 2.00 ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಎ ಮೀನ್ ವ್ಯಾಲ್ಯೂ ಎಷ್ಟು ಬಂತು? 2.00 ಸೆಕೆಂಡ್. ದಿಸ್ ಈಸ್ ಅವರ್ ಎ ಮೀನ್ ವ್ಯಾಲ್ಯೂ. ಓಕೆ, ರೈಟ್. ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಎರರ್ನ ಫೈಂಡ್ ಮಾಡಬೇಕು. ಅಬ್ಸಲ್ಯೂಟ್ ಎರರ್ ಅಂತ ಹೇಳಿದರೆ ಮೀನ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂ, ದಟ್ ಗಿವ್ಸ್ ದಿ ಫಸ್ಟ್ ಟ್ರಯಲ್ಸ್ ಅಬ್ಸಲ್ಯೂಟ್ ಎರರ್. ಸೊ ಅಂದರೆ ಡೆಲ್ಟಾ A1, ಡೆಲ್ಟಾ A2, ಡೆಲ್ಟಾ A3, ಡೆಲ್ಟಾ A4 ಈ ಥರ ನಾವೇನಪ್ಪ ಅಂತ ಹೇಳಿದರೆ ವ್ಯಾಲ್ಯೂಸನ್ನು ರಿಮೂವ್ ಮಾಡ್ಕೊತ ಹೋಗಬೇಕಾಗ್ತೈತಿ. ಹಾಗಾದರೆ ಸೊ ಫಸ್ಟ್ ಡೆಲ್ಟಾ A1 ಅಂದರೆ ಎ ಮೀನ್ ಮೈನಸ್ A1. ಓಕೆ, ದಟ್ ಈಸ್ ಎ ಮೀನ್ ಮೈನಸ್ A1. ಸೊ ಹಾಗಾದರೆ ಡೆಲ್ಟಾ A1 ವ್ಯಾಲ್ಯೂನ ನಾವೇನಂತ ಹಾಕೋಬೋದು? ಎ ಮೀನ್ ಅಂದರೆ ಎಷ್ಟು ಬಂತು? 2.00, ರೈಟ್, ಮೈನಸ್ ಫಸ್ಟ್ ವ್ಯಾಲ್ಯೂ ಎಷ್ಟಿದೆ? 2.00, ದಟ್ ಈಸ್ ಈಕ್ವಲ್ ಟು 0.00. ಓಕೆ, ಸೊ 0.00 ಮೊದಲನೇದಾಯಿತು. ನೆಕ್ಸ್ಟ್ ಅದೇ ರೀತಿ ಎರಡನೇದು A2 ಈಸ್ ಈಕ್ವಲ್ ಟು 2.00 ಮೈನಸ್ 2.02. ಅಂದರೆ ಡಿಫ್ರೆನ್ಸ್ನ ತೆಗೆಯೋದ್ರಿಂದ ನಾವಿಲ್ಲಿ ಈ ಪಾಸಿಟಿವ್ ನೆಗೆಟಿವ್ ಸೈನ್ಸ್ ಬಗ್ಗೆ ಕನ್ಸಿಡರ್ ಏನಪ್ಪ ಅಂತ ಹೇಳಿದರೆ ನಾವು ಅಷ್ಟು ವರಿ ಮಾಡ್ಕೊಳ್ಳೋದಿಲ್ಲ, ರೈಟ್. ಹಾಗಾದರೆ ಈಗ ದೊಡ್ಡದರಲ್ಲಿ ಸಣ್ಣದನ್ನ ನಾವು ಮೈನಸ್ ಮಾಡಿದರೆ ಎಷ್ಟು ಬರ್ತೈತಿ? 0.02. ನೆಕ್ಸ್ಟ್ ಇದೇ ರೀತಿ ನಾವು ಏನಪ್ಪ ಅಂತ ಹೇಳಿದರೆ ಡೆಲ್ಟಾ A3 ವ್ಯಾಲ್ಯೂ ಎಷ್ಟು ಬರ್ತೈತಿ? 0.00. ಡೆಲ್ಟಾ A4 ವ್ಯಾಲ್ಯೂ ದಟ್ ಈಸ್ 0.01, ರೈಟ್. ನೆಕ್ಸ್ಟ್ ಡೆಲ್ಟಾ A5 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಡೆಲ್ಟಾ A5 ವ್ಯಾಲ್ಯೂ ಎಷ್ಟು ಬರ್ತೈತಿ? ಡೆಲ್ಟಾ A5 0.01. ನೆಕ್ಸ್ಟು ಡೆಲ್ಟಾ A6 1 2 3 4 5, ರೈಟ್, 0.02. ಡೆಲ್ಟಾ A7 that is equal to 0.01. Delta A8 is equal to 1.02, right. Delta A9 is equal to 0.00. Delta A10 is equal to 0.02. So these are the absolute errors ಅಂತ ನಾವು ಹೇಳಿ ಕರಿತೀವಿ. ಈಗ ಅಬ್ಸಲ್ಯೂಟ್ ಎರರ್ಸ್. ಸೊ ಹಾಗಾದರೆ ಈ ಅಬ್ಸಲ್ಯೂಟ್ ಎರರ್ಸ್ನ ನಾವೇನು ಮಾಡಬೇಕು? ಈಗ ಮತ್ತೆ ಮೀನ್ ವ್ಯಾಲ್ಯೂನ ತೆಗಿಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಮೀನ್ ಅಬ್ಸಲ್ಯೂಟ್ ಎರರ್ಸ್ ಅಂತ ನಾವು ಹೇಳಿ ಕರಿತೀವಿ. ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಹಾಗಾದರೆ ಇವಷ್ಟು ಎರರ್ಸನ್ನ ನಾವು ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ ಎಷ್ಟು ಮಾಡ್ತೀವಿ? 10 ಮಾಡ್ಕೋತೀವಿ. ಅಂದರೆ ಈ ವ್ಯಾಲ್ಯೂ ಇವಷ್ಟು ನಾವೇನಪ್ಪ ಅಂತ ಹೇಳಿದರೆ ಅಡಿಷನ್ ಮಾಡ್ಕೋಬೇಕು. ಅಡಿಷನ್ ಮಾಡಿ ಡಿವೈಡೆಡ್ ಬೈ 10 ಮಾಡಿದಾಗ ನಮಗೇನು ಬರ್ತೈತಿ? ಮೀನ್ ಅಬ್ಸಲ್ಯೂಟ್ ಎರರ್. ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಹಾಗಾದರೆ ಈ ಮೀನ್ ಅಬ್ಸಲ್ಯೂಟ್ ಎರರ್ ಅಂದರೆ ನಾವು ಡೆಲ್ಟಾ ಎ ಮೀನ್ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತಿತ್ತಪ್ಪ ಅಂತ ಹೇಳಿದರೆ 0.01 ಸೆಕೆಂಡ್. 0.01 ಸೆಕೆಂಡ್ ಅಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 10 ಮಾಡಿದರೆ ಎಷ್ಟು ಬರ್ತೈತಿ? 0.01 ಅಂತ ನಾವು ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು ರಿಲೇಟಿವ್ ಎರರ್. So relative error is equal to mean absolute error divided by mean value. ಸೊ ಹಾಗಾದರೆ ಮೀನ್ ಅಬ್ಸಲ್ಯೂಟ್ ಎರರ್ ಎಷ್ಟು ಬಂತು?
0.01 ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ ಎಷ್ಟು ಬಂತು, ದಟ್ ಈಸ್ 2.00, ದಟ್ ಈಸ್ ಈಕ್ವಲ್ ಟು 0.005. ಇದೇನಿದು ರಿಲೇಟಿವ್ ಎರರ್ ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ. ಸೊ ಹಾಗಾದರೆ ಇದಕ್ಕಿನ್ನು ಪರ್ಸೆಂಟೇಜ್ ಎರರ್ ಅಂದರೆ ನಾವು ಇದಕ್ಕೆ ಇಂಟು ಏನು ಮಾಡ್ತೀವಿ, 100 ಮಾಡ್ಕೊಂಡ್ಬಿಡ್ತೀವಿ. ದೇರ್ಫೋರ್ ಪರ್ಸೆಂಟೇಜ್ ಎರರ್ is equal to relative error into 100%. ಸೊ ಹಾಗಾದರೆ ರಿಲೇಟಿವ್ ಎರರ್ ಅಂದರೆ ಎಷ್ಟಿದೆ, 0.005 ಇಂಟು 100% ನಾವು ಮಾಡಿದಪ್ಪ ಅಂತ ಹೇಳಿದರೆ ಎಷ್ಟು ಬರ್ತಿತ್ತು, ಇದು 0.5%. 0.5% ಈಸ್ ದಿ ಎರರ್ ಇನ್ ದಿಸ್ ಮೆಷರ್ಮೆಂಟ್ಸ್. ಸೊ ಹಾಗಾದರೆ ನಾವೇನು ಆ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಅದು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಆ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎರರ್ ಎಷ್ಟು ಬಂತಪ್ಪ ಅಂದರೆ 0.5% ಎರರ್ ಬಂತು ಅಂತ ನಾವು ಹೇಳಿ ಕರಿತೀವಿ. ಓಕೆ, ಈ ಥರ ಏನಪ್ಪ ಅಂತ ಹೇಳಿದರೆ ಪ್ರಾಬ್ಲಮ್ಸನ್ನು ನಾವು ಏನು ಮಾಡಬೇಕಾಗ್ತೈತಿ, ಫೇಸ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಪ್ರಾಬ್ಲಮ್ ಈಸ್, if z is equal to a to the power 4, b to the power 1/3, and delta a, delta b, delta c and delta d are their absolute errors in a, b, c and d respectively, the relative error in z is. ಅಂದರೆ ಇಲ್ಲಿ ಇಕ್ವೇಷನ್ಸನ್ನು ಕೊಟ್ಟಿದ್ದಾರೆ, ಇಕ್ವೇಷನ್ಸನ್ನು ಕೊಟ್ಟು ಆ ಝಡ್ದು ಏನಪ್ಪ ಅಂತ ಹೇಳಿದರೆ ರಿಲೇಟಿವ್ ಎರರ್ಸನ್ನು ಕೇಳಿದ್ದಾರೆ. ಹಾಗಾದರೆ ಈ ಥರ ಇಕ್ವೇಷನ್ಸನ್ನು ಬಂದಾಗ ನಾವು ಕಾಂಬಿನೇಷನ್ ಆಫ್ ಎರರ್ಸ್ದಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಏನು ಪ್ರಾಡಕ್ಟ್ ಮತ್ತು ಕ್ವಶನ್ಸ್ ಬಂದಾಗ ಯಾವ ಥರ ನಾವು ಈ ಎರರ್ ಫಾರ್ಮುಲಾನ ಬರೀಬಹುದು ಅಂತ ಹೇಳಿ ಡಿಸ್ಕಷನ್ಸನ್ನು ಮಾಡಿದ್ವಿ. ಹಾಗಾದರೆ ಸೊಲ್ಯೂಷನ್, ಗಿವನ್ ಇಕ್ವೇಷನ್ಸ್ನ ಬರ್ಕೋಬೇಕು. ಗಿವನ್ ದಟ್ ಈಸ್ z is equal to a to the power 4, b to the power 1/3, c into d to the power 3/2. ಸೊ ಹಾಗಾದರೆ ಲಾಸ್ಟ್ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ನಾನು ಕಾಂಬಿನೇಷನ್ಸ್ನಲ್ಲಿ. ದಟ್ ಈಸ್ z equal to a to the power p, b to the power q, c to the power r ಇದ್ದಾಗ ನಾವೇನು ಬರಿತೀವಿ, ಡೆಲ್ಟಾ z ಡಿವೈಡೆಡ್ ಬೈ z is equal to p ಮೊದಲು, ಆ ನಂತರ ಡೆಲ್ಟಾ a by a ಪ್ಲಸ್ q ಡೆಲ್ಟಾ b by b ಪ್ಲಸ್ r ಡೆಲ್ಟಾ c by c. ಸೊ ಅದೇ ಥರ ಏನಪ್ಪ ಅಂತ ಹೇಳಿದರೆ ನಾವು ಇದು ಪ್ರಾಡಕ್ಟ್ ಇದೆ ರೈಟ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ನಾವು ಕ್ವಶನ್ಸ್ ಬಂದರೂ ಕೂಡ ಸೇಮ್ ಫಾರ್ಮುಲಾಸನ್ನು ನಾವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಹಾಗಾದರೆ ಝಡ್ಡನ್ನು ಫಸ್ಟು ಡೆಲ್ಟಾ z by z ಅಂತ ಬರಿಬೋದು, ಈಸ್ ಈಕ್ವಲ್ ಟು ಎದ್ದು ಪವರ್ ಎಷ್ಟಿದೆ, 4 ಇದೆ. ಹಾಗಾಗಿ ಫಸ್ಟು 4 ಇಂಟು ಡೆಲ್ಟಾ a by a ಪ್ಲಸ್ b to the power 1/3 ಇರೋದ್ರಿಂದ 1 ಡಿವೈಡೆಡ್ ಬೈ 3 ಇಂಟು ಡೆಲ್ಟಾ b ಡಿವೈಡೆಡ್ ಬೈ b ಪ್ಲಸ್ c to the power 1 ಇರೋದ್ರಿಂದ 1 ಡೆಲ್ಟಾ c ಡಿವೈಡೆಡ್ ಬೈ c ಪ್ಲಸ್ d to the power 3/2 ಇರೋದ್ರಿಂದ 3/2 ಡೆಲ್ಟಾ d ಡಿವೈಡೆಡ್ ಬೈ d, ಡೆಲ್ಟಾ d divided by d. So this is the relative errors in z. ಈ ಥರ ನಾವೇನಪ್ಪ ಅಂತ ಹೇಳಿದರೆ ರಿಲೇಟಿವ್ ಎರರ್ಸದ್ದು ಫಾರ್ಮುಲಾಸನ್ನು ಕೂಡ ನಾವೇನು ಮಾಡ್ಕೋಬಹುದು, ಬರ್ಕೋಬಹುದು. ಓಕೆ.